ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ 19ನೇ ಆವೃತ್ತಿಯ ಮೊದಲ ಪಂದ್ಯದಲ್ಲೇ ಎರಡು ಘಟಾನುಘಟಿ ತಂಡಗಳ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಅದರಲ್ಲೂ ಕೂಡ ಬ್ಯಾಟಿಂಗ್ನಲ್ಲಿ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿರುವಂಥ SRH ವಿರುದ್ಧದ ಈ ಪಂದ್ಯ ಮತ್ತೊಂದು ಐತಿಹಾಸಿಕ ಪಂದ್ಯ ಆಗೋದ್ರಲ್ಲಿ ಡೌಟೇ ಇಲ್ಲ. ಹಾಲಿ ಚಾಂಪಿಯನ್ ಆಗಿರುವಂಥ RCB ಹಾಗೆ IPL ಹಿಸ್ಟರಿಯಲ್ಲಿ ಮೋಸ್ಟ್ ಹೈಯೆಸ್ಟ್ ಸ್ಕೋರ್ ಮಾಡಿರುವಂಥ SRH ನಡುವಿನ ಈ ಪಂದ್ಯದ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. BCCI ಅನೌನ್ಸ್ ಮಾಡಿರುವಂಥ ಫಸ್ಟ್ ಫೇಸ್ ಲಿಸ್ಟ್ ಪ್ರಕಾರ ಉದ್ಘಾಟನಾ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲೇ ನಡೆಯುತ್ತೆ. ಬೆಂಗಳೂರು ಹಾಗೆ ಹೈದರಾಬಾದ್ ತಂಡಗಳು ಇಲ್ಲಿ ಮುಖಾಮುಖಿ ಆಗ್ತಾರೆ. 2024ರ ಟೂರ್ನಿಯಲ್ಲಿ ಇದೇ ಮೈದಾನದಲ್ಲಿ ಹೈದರಾಬಾದ್ ತಂಡ ಬ್ಯಾಟಿಂಗ್ನಲ್ಲಿ ಸುನಾಮಿಯನ್ನೇ ಎಬ್ಬಿಸಿತ್ತು. ಬೆಂಗಳೂರು ತಂಡ ಕೂಡ ಟಫ್ ಫೈಟ್ ಕೊಟ್ಟಿತ್ತು. ಹೀಗಾಗಿ ಈ ಪಂದ್ಯ ಕೂಡ ಇತಿಹಾಸದ ಪುಟದಲ್ಲಿ ದಾಖಲಾಗುವಂತ ಎಲ್ಲಾ ಚಾನ್ಸಸ್ ಇದೆ. 2026ರ ಮೊದಲ ಪಂದ್ಯದಲ್ಲೇ ರನ್ಗಳ ಸುರಿಮಳೆ. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋದೆ. ಅಂಡ್ ಸಣ್ಣ ಬೌಂಡ್ರಿಗಳು ಇರೋದ್ರಿಂದ ಇಲ್ಲೇನಿದ್ರು ಬಿಗ್ ಹಿಟ್ಗಳಲ್ಲೇ ಡೀಲ್ ಮಾಡ್ತಾರೆ. RCBಗೆ ಇದು ಹೋಮ್ ಪಿಚ್ ಆಗಿರೋದ್ರಿಂದ ಬೆಂಗಳೂರು ಕೂಡ ಅದ್ಭುತ ಪ್ರದರ್ಶನ ನೀಡೋದು ಪಕ್ಕ. ಎಲ್ಲಕ್ಕಿಂತ ಮುಖ್ಯವಾಗಿ RCB ತಂಡದಲ್ಲಿ ಬ್ಯಾಟಿಂಗ್ ಡೆಪ್ತ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟಾಪ್ ಆರ್ಡರ್ ಹಾಗೆ ಫಿನಿಶಿಂಗ್ ಬೊಂಬಾಟ್ ಇರೋದ್ರಿಂದ ಈ ಸಲ ಇನ್ನೂ ಕೂಡ ಹೈ ಸ್ಕೋರ್ಗಳನ್ನು ನಿರೀಕ್ಷೆ ಮಾಡಬಹುದು. RCB ಪರ ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ ಹಾಗೆ ಫಿಲ್ ಸಾಲ್ಟ್ ಇನ್ನಿಂಗ್ಸ್ ಅನ್ನು ಓಪನ್ ಮಾಡ್ತಾರೆ. ಅಂಡ್ ಮಿಡಲ್ ಆರ್ಡರ್ ಕೂಡ ಚೆನ್ನಾಗಿದೆ. ಜೊತೆಗೆ ರೊಮ್ಯಾರಿಯೋ, ಶೆಫರ್ಡ್ ಮತ್ತು ಟಿಮ್ ಡೇವಿಡ್ ಫಿನಿಶರ್ ರೋಲ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡ್ತಾರೆ. ಇತ್ತ ಹೈದರಾಬಾದ್ ತಂಡದಲ್ಲೂ ಕೂಡ ಪವರ್ ಹಿಟ್ಟರ್ಗಳ ದಂಡೆ ಇದೆ. ಅದರಲ್ಲೂ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಜೊತೆ ಟ್ರಾವಿಸ್ ಹೆಡ್ ಇರೋದು ಹೈದರಾಬಾದ್ನ ಮೇನ್ ವೆಪನ್ ಆಗ್ತಾರೆ. ಅಭಿಷೇಕ್ ಮತ್ತು ಕಿಶನ್ ಜೊತೆ ಹೆಡ್ ಸಿಡಿದ್ರೆ ಇತಿಹಾಸ. ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಅತಿದೊಡ್ಡ ಅಸ್ತ್ರವೇ ಬ್ಯಾಟಿಂಗ್. ಹೈದರಾಬಾದ್ ಪರ ಅಭಿಷೇಕ್ ಶರ್ಮಾ ಹಾಗೆ ಟ್ರಾವಿಸ್ ಹೆಡ್ ಇನ್ನಿಂಗ್ಸ್ ಅನ್ನು ಓಪನ್ ಮಾಡ್ತಾರೆ. ಅಂಡ್ ನಂಬರ್ 3ನಲ್ಲಿ ಇಶಾನ್ ಕಿಶನ್ ಬರ್ತಾರೆ. ಈ ಮೂವರು ಕೂಡ ಬಿಗ್ ಹಿಟ್ಗಳ ಮೂಲಕವೇ ರನ್ಗಳನ್ನು ಸ್ಕೋರ್ ಮಾಡ್ತಾರೆ. ಅಂಡ್ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇಬ್ಬರು ಕೂಡ ಎದುರಾಳಿ ಪಡೆಗೆ ವಿಲನ್ ಆಗೋದು ಗ್ಯಾರಂಟಿ. ಸೊ ಇತ್ತೀಚೆಗಷ್ಟೇ T20 ವಿಶ್ವಕಪ್ ಅನ್ನ ಮುಗಿಸಿ ರೆಸ್ಟ್ ಮೋಡ್ನಲ್ಲಿರುವಂಥ ಈ ಪವರ್ ಹಿಟ್ಟರ್ಗಳು IPLನಲ್ಲೂ ಕೂಡ ಅಬ್ಬರಿಸೋಕೆ ಕಾಯ್ತಿದ್ದಾರೆ. ಅದು ಅಲ್ಲದೆ ಅಭಿಷೇಕ್ ಶರ್ಮಾ T20ನಲ್ಲಿ ನಂಬರ್ 1 ಬ್ಯಾಟರ್ ಆಗಿದ್ರೆ ಇಶಾನ್ ಕಿಶನ್ ಈಗ ನಂಬರ್ 2 ಬ್ಯಾಟರ್ ಆಗಿದ್ದಾರೆ. ಇಬ್ರು ಕೂಡ ಆಲ್ಮೋಸ್ಟ್ 200ರ ಸ್ಟ್ರೈಕ್ ರೇಟ್ನಲ್ಲೇ ಬ್ಯಾಟ್ ಬೀಸೋದ್ರಿಂದ ಪವರ್ ಪ್ಲೇನಲ್ಲಿ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ. ಅಂಡ್ ಇವರ ವೀಕ್ನೆಸ್ ಕೂಡ ಇದೇ ಆಗಿರುತ್ತೆ. ಹೊಡೆದ್ರೆ ಬಿಗ್ ಹಿಟ್, ಇಲ್ಲದೆ ಇದ್ರೆ ಬೇಗ ಔಟ್ ಆಗ್ತಾರೆ. ಬಟ್ 10 ಬಾಲ್ಗಳನ್ನ ಫೇಸ್ ಮಾಡಿದ್ರು ಕೂಡ ತಮ್ಮ ಆಟವನ್ನ ಮುಗಿಸಿರ್ತಾರೆ ಅನ್ನೋದನ್ನ ಇಲ್ಲಿ ಮರೆಯೋ ಹಾಗಿಲ್ಲ. ಅದು ಅಲ್ಲದೆ IPL ಹಿಸ್ಟ್ರಿಯನ್ನ ಹಾಕಿದ್ದಕ್ಕಿದ್ರೆ ಹೈಯೆಸ್ಟ್ ಟಾರ್ಗೆಟ್ ಅನ್ನ ಸೆಟ್ ಮಾಡುವಂತ ಲಿಸ್ಟ್ನಲ್ಲಿ ಟಾಪ್ 4ನಲ್ಲಿ ಇವರೇ ಇದ್ದಾರೆ. ಅಂಡ್ ಹೈಯೆಸ್ಟ್ ಎವರ್ ಟಾರ್ಗೆಟ್ ನಮ್ಮ RCB ವಿರುದ್ಧವೇ ಆಗಿದೆ. ಜೊತೆಗೆ ಆ ಪಂದ್ಯ ಕೂಡ ನಡೆದಿದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲೇ. ಸನ್ ರೈಸರ್ಸ್ ಹೈದರಾಬಾದ್ ತಂಡ ಸೆಟ್ ಮಾಡಿರುವಂತಹ ಹೈ ಸ್ಕೋರ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ IPL ಇತಿಹಾಸವನ್ನ ಕೆದಕಿದ್ರೆ ಹೈಯೆಸ್ಟ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿರುವಂತಹ ತಂಡ ಅಂದ್ರೆ ಅದು ನಂಬರ್ 1 ತಂಡದಲ್ಲಿರುವಂತದ್ದು ಸನ್ ರೈಸರ್ಸ್ ಹೈದರಾಬಾದ್. ಅದು ಕೂಡ ಬೆಂಗಳೂರು ತಂಡದ ವಿರುದ್ಧವೇ 287 ರನ್ಗಳನ್ನು ಗಳಿಸಿ 3 ವಿಕೆಟ್ ಅನ್ನ ಕಳ್ಕೊಂಡು ಹೈದರಾಬಾದ್ ತಂಡ ಈ ಸಾಧನೆಯನ್ನ ಮಾಡಿದೆ. ಇದು RCB ವಿರುದ್ಧ ದಾಖಲಾಗಿರುವಂತಹ ಹೈಯೆಸ್ಟ್ ಎವರ್ ಟಾರ್ಗೆಟ್ ಆಗುತ್ತೆ. ಸೊ ಈ ಪಂದ್ಯ ಬೆಂಗಳೂರಿನಲ್ಲೇ ನಡೆದಿತ್ತು. ಅದು ಕೂಡ 2024ರ ಏಪ್ರಿಲ್ 15ರಂದು ನಡೆದ ಈ ಪಂದ್ಯ ಈಗಲೂ ಕೂಡ ಇತಿಹಾಸದ ಪುಟದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಅಂಡ್ 2ನೇ ಸ್ಥಾನದಲ್ಲೂ ಕೂಡ ಸನ್ ರೈಸರ್ಸ್ ಹೈದರಾಬಾದ್ ತಂಡವೇ ಇದೆ. ಅದು ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಈ ದಾಖಲೆಯ ಮೊತ್ತವನ್ನು ಕಲೆ ಹಾಕಿದ್ದಾರೆ. ಸೊ 6 ವಿಕೆಟ್ಗಳನ್ನಷ್ಟಕ್ಕೆ 286 ರನ್ಗಳನ್ನು ಕಲೆ ಹಾಕಿರೋದು. ಸೊ ಇದು ಸನ್ ರೈಸರ್ಸ್ ಹೈದರಾಬಾದ್ ತಂಡ ಸೆಟ್ ಮಾಡಿರುವಂಥ 2ನೇ ಹೈಯೆಸ್ಟ್ ಸೆಟ್ ಆಗುತ್ತೆ. ಅದು ಈ ಪಂದ್ಯ ಹೈದರಾಬಾದ್ನಲ್ಲಿ ನಡೆದಿತ್ತು. ಕಳೆದ ವರ್ಷ ಮಾರ್ಚ್ 23ರಂದು ನಡೆದಿದ್ದಂಥ ಈ ಪಂದ್ಯದಲ್ಲಿ ಮತ್ತೊಂದು ದಾಖಲೆಯನ್ನು ಬರೆದಿತ್ತು ಹೈದರಾಬಾದ್ ತಂಡ. ಇನ್ನು 3ನೇ ಸ್ಥಾನದಲ್ಲೂ ಕೂಡ ಸನ್ ರೈಸರ್ಸ್ ಹೈದರಾಬಾದ್ ತಂಡವೇ ಇದೆ. ಸೊ ಈ ಪಂದ್ಯ KKR ವಿರುದ್ಧದ ಪಂದ್ಯದಲ್ಲಿ ಈ ದಾಖಲೆ ಬಂದಿದೆ. 3 ವಿಕೆಟ್ಗಳನ್ನಷ್ಟಕ್ಕೆ 278 ರನ್ಗಳನ್ನು ಕಲೆ ಹಾಕಿರೋದು ಟಾಪ್ 3 ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಈ ಪಂದ್ಯ ದೆಹಲಿಯಲ್ಲಿ ನಡೆದಿತ್ತು. 2025ರ ಮೇ 25ರಂದು ಈ ಪಂದ್ಯ ನಡೆದಿತ್ತು. ಅಂಡ್ 4ನೇ ದಾಖಲೆ ಕೂಡ
ಹೈದರಾಬಾದ್ ತಂಡದ ಹೆಸರಲ್ಲೇ ಇದೆ. ಅದು ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಬಂದಿದೆ. ಈ ಪಂದ್ಯ ಹೈದರಾಬಾದ್ನಲ್ಲಿ ನಡೆದಿತ್ತು. ಈ ಮ್ಯಾಚ್ ಅಲ್ಲಿ 3 ವಿಕೆಟ್ ನಷ್ಟಕ್ಕೆ ಹೈದರಾಬಾದ್ ತಂಡ 277 ರನ್ಗಳನ್ನು ಕಲೆ ಹಾಕಿತ್ತು. ಈ ಪಂದ್ಯ ನಡೆದಿದ್ದು 2024ರ ಮಾರ್ಚ್ 27ರಂದು. ಸೊ ಇಲ್ಲಿ ಟಾಪ್ 5 ಲಿಸ್ಟ್ ನಲ್ಲಿ ಮೊದಲ 4 ಸ್ಥಾನಗಳನ್ನ ಹೈದರಾಬಾದ್ ತಂಡವೇ ಕ್ರಿಯೇಟ್ ಮಾಡಿದೆ. ಸೊ 5ನೇ ಸ್ಥಾನದಲ್ಲಿ KKR ತಂಡ ಇದೆ. 2024ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 7 ವಿಕೆಟ್ ನಷ್ಟಕ್ಕೆ 272 ರನ್ಗಳನ್ನ KKR ಸ್ಕೋರ್ ಮಾಡಿತ್ತು. ಅಂಡ್ 6ನೇ ಸ್ಥಾನ ಅಂತ ಬಂದಾಗ ಅಲ್ಲೂ ಕೂಡ ಹೈದರಾಬಾದ್ ತಂಡನೇ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 266 ರನ್ಗಳ ಇನ್ನಿಂಗ್ಸ್ನೊಂದಿಗೆ 6ನೇ ಸ್ಥಾನವನ್ನು ಕೂಡ ಅವರೇ ಪಡ್ಕೊಂಡಿದ್ದಾರೆ. ಸೊ ಅಂದ್ರೆ ಇಲ್ಲಿ ಟಾಪ್ 6 ಲಿಸ್ಟ್ಗಳಲ್ಲಿ ಹೈದರಾಬಾದ್ 5 ಸ್ಥಾನಗಳಲ್ಲಿ ತನ್ನ ಹೆಸರನ್ನೇ ಬರೆದಿದೆ. ಹೀಗಾಗಿ RCB ಮತ್ತು SRH ನಡುವಿನ ಮೊದಲ ಪಂದ್ಯ ಧೂಳೆಬ್ಬಿಸೋದ್ರಲ್ಲಿ ಅನುಮಾನವೇ ಇಲ್ಲ. ನಮಸ್ಕಾರ.